ನೀವು ಪತ್ನಿಯ ಮೇಲೆ ಹಲ್ಲೆ, ಪತಿ ಪತ್ನಿಯನ್ನ ಹಿಂಸೆ ಮಾಡಿರೋದು, ಸಿಗರೇಟ್ನಿಂದ ಸುಟ್ಟ ಇಲ್ಲವೇ ದೈಹಿಕವಾಗಿ ಹಲ್ಲೆ ಮಾಡಿದ ಮತ್ತು ಲೈಂಗಿಕವಾಗಿ ಬಲವಂತ ಮಾಡಿರೋದನ್ನ ಕೇಳಿಯೇ ಇರ್ತೀರಾ. ಆದರೆ ನಾವು ಈ ವಿಡಿಯೋದಲ್ಲಿ ಹೇಳ್ತಿರುವಂತಹ ಕಥೆಯನ್ನ ನೀವು ಹಿಂದೆಂದೂ ಕೇಳಿರುವುದಕ್ಕೆ ಸಾಧ್ಯವೇ ಇಲ್ಲ. ಆಕೆಯ ಪ್ರೀತಿಯನ್ನ ಪಡೆಯೋದಕ್ಕೆ ಮನೆಯವರಿಂದಲೇ ದೂರವಾಗಿದ್ದ ಆತನಿಗೆ ಆಕೆ ನರಕವನ್ನು ತೋರಿಸಿದ್ದಳು. ಹಾಗಾದರೆ ಏನದು ಕತೆ ಎನ್ನುವುದನ್ನು ತಿಳಿಯೋಣ. ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ನಾವು ಮಾಡುವ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ಪಡೆಯಬಹುದು. ನಾವು ಸಾಮಾನ್ಯವಾಗಿ ಪತ್ನಿಯ ಮೇಲೆ ಪತಿ ಮಾಡಿದ ಹಲ್ಲೆ, ದೌರ್ಜನ್ಯದ ಬಗ್ಗೆ ಕೇಳ್ತಿರ್ತೀವಿ. ಆದರೆ ನಾವು ಈಗ ಹೇಳುವ ಕಥೆಯನ್ನು ಕೇಳಿದರೆ ಒಂದು ಕ್ಷಣ ನೀವು ತಲ್ಲಣಗೊಳ್ಳುವುದಂತೂ ನಿಜ. ಸ್ನೇಹಿತರೆ, ಈ ಘಟನೆ ನಡೆದಿರೋದು ಬಿಜ್ನೋರ್ನಲ್ಲಿ. ಮನ್ನಾನ್ ಜಾಯಿದ್ ಎಂಬುವ ಸಾಮಾನ್ಯ ಮಧ್ಯಮ ವರ್ಗದ ಯುವಕ ವಕೀಲನಾಗಿ ಕೆಲಸ ಮಾಡ್ತಿರ್ತಾನೆ. ಆತನಿಗೆ ಮಿಹರ್ ಜಹಾನ್ ಎನ್ನುವ ಸುಂದರ ಸರಳ ಯುವತಿಯ ಪರಿಚಯವಾಗುತ್ತೆ. ಪರಿಚಯ ಸ್ನೇಹಕ್ಕೆ ತಿರುಗಿ ಸ್ನೇಹ ಪ್ರೀತಿಯಾಗಿ ಬದಲಾಗುತ್ತೆ. ಮೆಹರ್ ತುಂಬಾ ಸುಂದರ ಹಾಗೂ ಸರಳ ಯುವತಿಯಾಗಿದ್ದಳು. ಆಕೆಯ ಸರಳತೆ, ಆಕೆಯ ರೂಪ, ಹಾಗೆ ಆಕೆ ನಡೆದುಕೊಳ್ಳುತ್ತಿದ್ದ ರೀತಿಯನ್ನ ನೋಡಿ ಮನ್ನಾನ್ ಆಕೆಗೆ ಮನಸ್ಸನ್ನ ನೀಡಿದ್ದ. ಬಹುಶಃ ಅವಳನ್ನು ನೋಡಿದ್ರೆ ನಮಗೂ ಕೂಡ ಆಕೆ ಸರಳ ಸಜ್ಜನಿಕೆ ಯುವತಿ ಅಂತ ಅನ್ನಿಸೋದೇ ಇರೋದಿಲ್ಲ. ಮನ್ನಾನ್ ತನ್ನ ಪ್ರೀತಿಯನ್ನ ಮೆಹರ್ ಬಳಿ ಹೇಳಿಕೊಂಡಿದ್ದ. ಆಕೆಯೂ ಸಹ ಆತನ ಪ್ರೀತಿಯನ್ನ ಒಪ್ಪಿಕೊಂಡಿದ್ದಳು. ಹಾಗಾಗಿ 17ನೇ ನವೆಂಬರ್ 2023ರಲ್ಲಿ ಅವರು ವಿವಾಹವಾಗ್ತಾರೆ. ಈ ಮನ್ನಾನ್ಗೆ ತಾನು ಮದುವೆ ಆಗ್ತಿರೋ ಈ ಸುಂದರ ಮೆಹರ್ಳ ಇನ್ನೊಂದು ಮುಖ ಮನ್ನಾನ್ಗೆ ತಿಳಿದಿರಲಿಲ್ಲ. ಮದುವೆ ಆದ ನಂತರ ಮೆಹರ್ ತನ್ನ ಅಸಲಿ ಮುಖವನ್ನ ತೋರಿಸೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಆಕೆ ಮದ್ಯ, ಗುಟ್ಕಾ, ಸಿಗರೇಟ್ ಸೇವನೆಯನ್ನ ಪ್ರಾರಂಭ ಮಾಡ್ತಾಳೆ. ಪ್ರೀತಿಸಿ ಮದುವೆ ಆಗಿದ್ದ ಹೆಂಡತಿ ಇಂತಹ ಕೆಲಸಗಳನ್ನ ಮಾಡಿದ್ರೆ ಗಂಡ ಸುಮ್ಮನೆ ಇರ್ತಾನೆ. ಅದನ್ನೆಲ್ಲ ತಡೆಯೋದಕ್ಕೆ ಆತ ಪ್ರಯತ್ನ ಮಾಡಿಯೇ ಮಾಡ್ತಾನೆ. ಇಲ್ಲಿ ಮನ್ನಾನ್ ಕೂಡ ಅದನ್ನೇ ಮಾಡಿದ್ದ. ಆದರೆ ಆಕೆ ತನ್ನ ಇನ್ನೊಂದು ಭಯಾನಕ ಮುಖದ ದರ್ಶನವನ್ನ ತನ್ನ ಪತಿಗೆ ಮಾಡಿಸಿದ್ದಳು. ಆಕೆ ಪತಿಯನ್ನ ಕೆಟ್ಟದಾಗಿ ನಿಂದಿಸೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಮನ್ನಾನ್ನ ಮೇಲೆ ಹಲ್ಲೆಯನ್ನ ಕೂಡ ಮಾಡ್ತಾಳೆ. ಮನ್ನಾನ್ ಸೇವಿಸುತ್ತಿದ್ದ ಆಹಾರದಲ್ಲಿ ನಸೆ ಭರಿಸುವ ವಸ್ತುಗಳನ್ನ ಹಾಕಿ ಅದನ್ನ ಸೇವಿಸಿದ ನಂತರ ಮನ್ನಾನ್ ಯಾವಾಗ ಮಂಪರಿಗೆ ಜಾರ್ತಾನೋ ಆಗ ಆಕೆ ಆತನಿಗೆ ಹೊಡೆಯೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಸ್ವತಃ ಪತಿಗೆ ಆಕೆ ಮದ್ಯ, ಸಿಗರೇಟ್, ಗುಟ್ಕಾವನ್ನ ತರುವಂತೆ ಹೇಳ್ತಿದ್ಲು. ಮನ್ನಾನ್ ಅವುಗಳನ್ನ ತರೋದಕ್ಕೆ ಒಪ್ಪದಿದ್ದಾಗ ಆತನಿಗೆ ಆಕೆ ಟಾರ್ಚರ್ ಮಾಡ್ತಿದ್ಲು. ಪತ್ನಿಯ ಈ ಕೃತ್ಯಗಳಿಂದ ಮನ್ನಾನ್ ಬೇಸತ್ತು ಹೋಗಿದ್ದ. ಮನ್ನಾನ್ ವಿರುದ್ಧ ಕಂಪ್ಲೇಂಟ್ ನೀಡುವ ಬೆದರಿಕೆಯನ್ನು ಸಹ ಮೆಹರ್ ಹಾಕಿದ್ದಳು. ತಾನೇ ಪ್ರೀತಿಸಿ ಮದುವೆ ಆಗಿದ್ದ ಮೆಹರ್ ಮದುವೆಗೂ ಮುನ್ನ ಉತ್ತಮ ಸೌಜನ್ಯಯುತ ಯುವತಿಯಾಗಿದ್ದ ಈಕೆ ಮದುವೆ ಆದ ನಂತರ ಮದ್ಯ, ಗುಟ್ಕಾ, ಸಿಗರೇಟ್ ಸೇವನೆಯನ್ನ ಪ್ರಾರಂಭ ಮಾಡಿದ್ದಳು. ಅಷ್ಟೇ ಅಲ್ಲದೆ ಆಕೆ ಹಲವಾರು ವ್ಯಕ್ತಿಗಳ ಜೊತೆಗೆ ಅನೈತಿಕ ಸಂಬಂಧವನ್ನ ಸಹ ಹೊಂದಿದ್ದಳು. ಇದನ್ನ ತಿಳಿದ ಮನ್ನಾನ್ ಅದನ್ನೆಲ್ಲ ಬಿಡುವಂತೆ ಸಾಕಷ್ಟು ಬಾರಿ ಹೇಳಿದ್ದರೂ ಆಕೆ ಅದನ್ನೇ ಮುಂದುವರಿಸಿದ್ದಳು. ಪತಿ ಎಷ್ಟೇ ಹೇಳಿದ್ರೂ ಆಕೆ ಗುಟ್ಕಾ, ಸಿಗರೇಟ್, ಮದ್ಯವನ್ನ ಸೇವಿಸುವುದನ್ನ ಬಿಡಲಿಲ್ಲ. ಆ ಸಮಯದಲ್ಲಿ ಮನ್ನಾನ್ ಯಾವುದನ್ನು ಯಾರಿಗೂ ಹೇಳದ ಪರಿಸ್ಥಿತಿಯಲ್ಲಿದ್ದ. ಆತ ಪ್ರೀತಿಸಿ ಮದುವೆ ಆಗಿದ್ದ. ಆಕೆಗೋಸ್ಕರ ತನ್ನ ಮನೆಯವರಿಂದಲೂ ದೂರ ಇದ್ದ. ಹಾಗಾಗಿ ಈ ವಿಚಾರವನ್ನ ಮನೆಯವರ ಮುಂದೆ ಹೇಳುವ ಮುಖ ಆತನಿಗೆ ಇರಲಿಲ್ಲ. ಪೊಲೀಸರಿಗೆ ಕಂಪ್ಲೇಂಟ್ ನೀಡಬೇಕು ಅಂದ್ರೆ ಮೆಹರ್ ಆತನ ಮೇಲೆಯೇ ಕಂಪ್ಲೇಂಟ್ ನೀಡುವ ಧಮಕಿ ಹಾಕಿದ್ದಳು. ಹಾಗಾಗಿ ಯಾರಿಗೂ ಹೇಳದ ಸ್ಥಿತಿಯಲ್ಲಿ ಮನ್ನಾನ್ ನರಳುತ್ತಿದ್ದ. ದಿನವೂ ಆತನ ಆಹಾರದಲ್ಲಿ ನಶೆಯನ್ನ ಬೆರೆಸಿ ಆತನ ಕೈಕಾಲು ಕಟ್ಟಿ ಆತನಿಗೆ ಹೊಡೆಯುತ್ತಿದ್ದಳು. ತಾನು ಸೇದಿದ್ದ ಸಿಗರೇಟ್ ನಿಂದ ಮನ್ನಾನ್ ದೇಹವನ್ನ ಸುಡುತ್ತಿದ್ದಳು. ಇದನ್ನ ಮನ್ನಾನ್ಗೆ ಭರಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾಗಿ 29ನೇ ಏಪ್ರಿಲ್ 2024ರಂದು ಮೆಹರ್ಗೆ ತಿಳಿಯದಂತೆ ಗುಪ್ತವಾಗಿ ಒಂದು ಕ್ಯಾಮೆರಾವನ್ನ ಅಳವಡಿಸಿದ್ದ. ಎಂದಿನಂತೆ ಮೆಹರ್ ಹಾಲಿನಲ್ಲಿ ಮದ್ದಿನ ಪದಾರ್ಥ ಬೆರೆಸಿ ಮನ್ನಾನ್ಗೆ ನೀಡಿದ್ದಳು. ಇದರಿಂದ ಆತ ನಶೆಯಲ್ಲಿದ್ದ. ನಂತರ ಆಕೆ ಆತನ ಕೈಕಾಲುಗಳನ್ನ ಕಟ್ಟಿದಳು. ಇದೆಲ್ಲ ಮನ್ನಾನ್ ಅಳವಡಿಸಿದ್ದ ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ರೆಕಾರ್ಡ್ ಆಗಿತ್ತು. ಕೈ ಕಾಲುಗಳನ್ನ ಕಟ್ಟಿದ ನಂತರ ಬಟ್ಟೆಯನ್ನ ಬಿಚ್ಚಿ ಆತನ ಮೇಲೆ ಕುಳಿತು ಆತನ ಕೆನ್ನೆಗೆ ಒಂದೇ ಸಮನೆ ಬಾರಿಸುವುದಕ್ಕೆ ಪ್ರಾರಂಭಿಸಿದಳು. ನಂತರ ಆತನ ಕತ್ತನ್ನ ಜೋರಾಗಿ ಬಿಗಿ ಹಿಡಿಯುತ್ತಾಳೆ. ಸಿಗರೇಟ್ ಸೇದುತ್ತಾ ಆ ಸಿಗರೇಟ್ ನಿಂದ ಆತನಿಗೆ ಸುಡುತ್ತಾಳೆ. ಆತನ ಮರ್ಮಾಂಗವನ್ನ ಹಿಡಿದು ಎಳೆದಾಡುತ್ತಾಳೆ. ಕೈಯಲ್ಲಿ ಚಾಕು ಹಿಡಿದು ಆ ಚಾಕುವಿನಿಂದ ಮರ್ಮಾಂಗವನ್ನ ಕತ್ತರಿಸುವ ಧಮಕಿ ನೀಡ್ತಾಳೆ. ಅಷ್ಟು ಅಮಾಯಕಳಂತೆ ಕಾಣುವ ಆಕೆ ಇಷ್ಟೆಲ್ಲ ಮಾಡ್ತಾಳೆ ಅಂದ್ರೆ ಅದನ್ನ ನಂಬೋದಕ್ಕೆ ಅಸಾಧ್ಯ ಅನ್ನಿಸೋದೇ ಇರೋದಿಲ್ಲ. ಒಂದು ವೇಳೆ ಆತ ಕ್ಯಾಮೆರಾ ಅಳವಡಿಸದೆ ಇದೆಲ್ಲವನ್ನ ಪೊಲೀಸರ ಮುಂದೆ ಹೇಳಿದ್ರೆ ಬಹುಶಃ ಅದನ್ನ ನಂಬುತ್ತಿರಲಿಲ್ಲವೇನೋ.
ಆದರೆ ಮನ್ನಾರ್ ತಲೆಯನ್ನ ಉಪಯೋಗಿಸಿ ರೂಮ್ನಲ್ಲಿ ಕ್ಯಾಮೆರಾ ಅಳವಡಿಸಿದ್ದ. ಅದರಲ್ಲಿ ರೆಕಾರ್ಡ್ ಆಗಿರುವ ವಿಡಿಯೋವನ್ನ ತೆಗೆದುಕೊಂಡು ಆತ ಪೊಲೀಸ್ ಸ್ಟೇಷನ್ಗೆ ಹೋದ. ಆ ವಿಡಿಯೋವನ್ನ ನೋಡಿದ ಪೊಲೀಸರು ಸಹ ಒಂದು ಕ್ಷಣ ದಂಗಾಗಿ ಹೋಗಿದ್ರು. ಆಕೆಯ ನೆರೆಹೊರೆಯವರು ಸಹ ಒಂದು ಕ್ಷಣ ದಂಗಾಗಿದ್ರು. ಯಾಕಂದ್ರೆ ಹೊರಗಡೆ ಆಕೆ ಅಷ್ಟು ಸೌಜನ್ಯಯುತವಾಗಿ ನಡೆದುಕೊಳ್ಳುತ್ತಿದ್ಲು. ಆಕೆಯ ವಿರುದ್ಧ ಕಂಪ್ಲೇಂಟ್ ದಾಖಲಿಸಿಕೊಂಡ ಪೊಲೀಸರು ಆಕೆಯನ್ನ ಕಸ್ಟಡಿಯಲ್ಲಿ ಇರಿಸಿಕೊಂಡರು. ಹೀಗೆ ಅಮಾಯಕಳಂತೆ ಕಾಣುತ್ತಿದ್ದ ಈಕೆ ಇಂತಹದೊಂದು ಭಯಾನಕ ಮುಖವನ್ನ ಹೊಂದಿದ್ದಳು. ಇದಾಗಿತ್ತು ಸ್ನೇಹಿತರೆ ಈ ವಿಡಿಯೋ. ಮುಂದಿನ ವಿಡಿಯೋನ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.